ಅಪ್ಪ ಮೊದಲು ನೀವು ಹೇಳಿ, ನಿಜವಾಗ್ಲೂ ನಾನು ನಿಮ್ಮ ಮಗಳೇನಾ? ನನಗೆ ಯಾಕೋ ಡೌಟ್ ಆಗ್ತಿದೆ. ನಾನು ಕೆಳಗ್ ಬಿದ್ರು ಶ್ರಾವಣಿನ ಮಾತ್ರ ಬಿಟ್ಕೊಡಲ್ಲ ನೀವು. ನಿಮ್ ಮಗಳನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಮೆರ್ಸಿ ಅಪ್ಪ, ಯಾರು ಬೇಡ ಅಂತಾರೆ. ಆದ್ರೆ ನನ್ನ ಮದ್ವೆನ ಹಾಳು ಮಾಡ್ತಿದ್ದಾಳಲ್ಲ, ಅದ್ ಯಾಕೆ ಅಂತ ಕೇಳಿ. ಅವಳು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಿಶಿ. ನಿಶಿ, ಅಕ್ಕ ಈ ಥರ ಎಲ್ಲ ಮಾಡ್ತಾಳೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ಲ. ನಿನಗೆ ಗೊತ್ತಿಲ್ವಾ, ಅವಳು ನಮ್ಮನ್ನ ತುಂಬ ಕೇರ್ ಮಾಡ್ತಾಳೆ ನಿಶಿ. ಏ ಅಭಯ, ಬಾಯಿ ಮುಚ್ಕೊಂಡು ನಿಂತ್ಕೋ ಸಾಕು. ನಾನು ಕಂಡಿದ್ದೀನಿ, ನೀವಿಬ್ರು ಒಂದೇ ರಕ್ತ ಅಲ್ವಾ? ಅದ್ ಎಲ್ ಬಿಟ್ಕೊಡ್ತೀಯ ನಿಮ್ಮ ಅಕ್ಕನ್ನ? ಇಲ್ಲ ನಿಶಿ, ಅಕ್ಕಂಗೆ ನಿನ್ನ ಮದುವೆ ನಿಲ್ಸೋ ಯಾವ ಇಂಟೆನ್ಷನ್ ಕೂಡ ಇಲ್ಲ. ಹಾಗಿದ್ರೆ ಪುರು ಹೇಳಿದ ಬಗ್ಗೆ ಏನ್ ಹೇಳ್ತೀಯಾ? ಫಸ್ಟ್ ಆಫ್ ಆಲ್, ಈ ಶ್ರಾವಣಿಗೆ ನಾನು ನೆಮ್ಮದಿಯಾಗಿರೋದೇ ಇಷ್ಟ ಇಲ್ಲ. ಅದಕ್ಕೆ ಫಸ್ಟ್ ಟೈಮ್ ಮಬೀನ್ ಕಿತ್ಕೊಂಡ್ಲು. ಈಗ ಪುರುಗ್ ಹೆದರಿಸ್ಬಿಟ್ಟು ನನ್ನಿಂದ ದೂರ ಮಾಡೋ ಸ್ಕೆಚ್ ಹಾಕೊಂಡು ಬಂದಿದ್ದಾಳೆ. ನಾವೆಲ್ಲರೂ ಇಲ್ಲಿ ಮಾತಾಡ್ತಿದ್ರೆ ನೋಡಿ ಅದ್ ಹೇಗ್ ಮಳ್ಳಿ ತರ ನಿಂತಿದ್ದಾಳಂತ. ನಿಶಿ ಪ್ಲೀಸ್ ಕಣೆ, ನನ್ನ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ನನ್ನ ತವ್ರ ಮನೇಲಿ ಯಾರಾದರೂ ಒಬ್ರು ಕಣ್ಣೀರು ಹಾಕಿದ್ರು ನನಗೆ ತುಂಬ ನೋವಾಗುತ್ತೆ ನಿಶಿ. ನಿಮ್ಮಲ್ಲಿ ಯಾರಾದರೂ ನೊಂದ್ಕೊಂಡ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಕಣ, ನನ್ನ ಜೀವ ಎಲ್ಲ ತವ್ರ ಮನೆಯಲ್ಲೇ ಇರುತ್ತೆ. ಒಂದು ತನ್ನ ಹಾಕಿದ್ರೆ ನಾಯಿ ನಿಯತ್ ತೋರ್ಸುತ್ತೆ. ನೀವು ನನಗೆ ಎಷ್ಟೋ ವರ್ಷ ಅನ್ನ ಹಾಕಿದ್ದೀರಾ. ನಾನು ಯಾಕೆ ನಿಮಗೆ ದ್ರೋಹ ಮಾಡೋ ಕೆಲಸ ಮಾಡಲಿ? ನಾಯಿಗಿರೋ ನಿಯತ್ತು ನನಗೂ ಇದೆ ನಿಶಿ. ಈ ಮನೆಗೆ ಬರ್ತಿದ್ದ ಹಾಗೆ ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ಆಗ್ಲೇ ನೀನು ಈ ಮನೇಲಿ ಸೊಸೆಯಾಗಿ ಓಡಾಡ್ತಿರೋ ಹಾಗೆ ಇಮ್ಯಾಜಿನ್ ಕೂಡ ಮಾಡ್ಕೊಂಡೆ. ಏಯ್ ಸಾಕು, ಮುಚ್ಚು ನಿನ್ ಬಾಯ್ನ. ಬಿಟ್ರೆ ಡೈಲಾಗ್ಗಳು ಹೊಡಿತಾಳೆ. ಪಾಪಿ ಕಣೆ ನೀನು. ಏಯ್, ನಿನ್ ತಂಗಿ ಜೀವನಲ್ಲೇ ಕಿತ್ಕೊಂಡ್ಬಿಟ್ಟಲೆ ರಾಕ್ಷಸಿ. ಇನ್ನು ಎಷ್ಟು ಸರಿ ಅಂತ ನಂಬಿಸಿ ನಮ್ ಕತ್ಕೊಯ್ಯೋ ಕೆಲಸ ಮಾಡ್ತೀಯ? ಅಭಿ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳಿದ್ರು ಬರೋಣ ಅಂತ ಹೇಳ್ದೆ ಅಲ್ವಾ ನೀನು? ಆಗ್ಲೇ ನನಗೆ ಗೊತ್ತಾಯ್ತು ಹೀಗೆ ಏನಾದ್ರೂ ಮಾಡಿರ್ತೀಯ ಅಂತ. ಇವಾಗ ಎಲ್ಲಾನು ಕ್ಲಿಯರ್ ಆಯ್ತು. ಇಲ್ಲಿ ಬಂದು ಎಲ್ಲಾನು ಹಾಳು ಮಾಡ್ಬೇಕು ಅನ್ನೋದೇ ನಿನ್ ಇಂಟೆನ್ಷನ್ ಆಗಿತ್ತು ಅಲ್ವೇನೆ? ನಿಶಿ, ನನ್ನ ಹೆಂಡತಿ ಮೇಲೆ ಆರೋಪ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅವಳು ತವ್ರ ಮನೆ ಮಧ್ಯೆ ಗ್ಯಾಪ್ ಇರೋದನ್ನ ಫಿಲ್ ಮಾಡಬೇಕು ಅಂತ ಆಸೆಯಿಂದ ಬಂದಿರೋದು ಅವಳು. ಅದು ಹೊರತು ಯಾವ ಬೇರೆ ಇಂಟೆನ್ಷನಿಂದ ಅಲ್ಲ.